ಇದು ಹಿರಿಯರಕುನಿ ಗ್ರಾಮ. ಈ ಗ್ರಾಮದಲ್ಲಿ ಅನೇಕ ದೊಡ್ಡಾಟ ಕಲಾವಿದರು ತಮ್ಮ ತಮ್ಮ ಪ್ರತಿಭೆ ಹಿನ್ನೆಲೆಯಲ್ಲಿ ಪಾತ್ರಗಳನ್ನು ಮಾಡಿ ದೊಡ್ಡಾಟಕ್ಕೆ ಒಂದು ಮೆರುಗು ತರುವಲ್ಲಿ ಸಫಲರಾಗಿದ್ದಾರೆ. ಈ ಹಿರಿಯರಕುನಿ ಗ್ರಾಮದಲ್ಲಿ ತಲೆತಲಾಂತರವಾದಂಥ ಕಥೆಗಾರರು, ಹಿಮ್ಮೇಳ ಮುಮ್ಮೇಳ ಗಾಯಕರು, ವಾದ್ಯಗಾರರು ಇರುವುದನ್ನು ಕಾಣುತ್ತೇವೆ. ಅಂತಹ ಹಿರಿಯರಕುನಿ ಗ್ರಾಮಕ್ಕೆ ಕಲಾವಿದರನ್ನು ಸಂದರ್ಶನ ಮಾಡಲು ನಾನಿಂದು ಬಂದಿದ್ದೇನೆ. ಅದರಲ್ಲಿ ಬಹುಮುಖ್ಯವಾಗಿ ಚಂದ್ರಶೇಖರಯ್ಯ ಬೋರಯ್ಯನವರೆನ್ನುವಂಥವರು ಅದ್ಭುತ ಕಥೆಗಾರರಾಗಿದ್ದು, ಅವರ ನೇತೃತ್ವದಲ್ಲಿ ಅನೇಕ ಯುವ ಪ್ರತಿಭಾನ್ವಿತ ಕಲಾವಿದರು ಇಲ್ಲಿ ತಯಾರಾಗ್ತಾ ಇದ್ದಾರೆ. ಇದು ಹಿರಿಯರಕುನಿ ಗ್ರಾಮದ ಶಾಲಾ ಆವರಣದಲ್ಲಿರುವಂಥ ರಂಗ ವೇದಿಕೆ. ಇದೇ ವೇದಿಕೆ ಮೇಲೆ ಇಡೀ ಗ್ರಾಮಸ್ಥರ ದೊಡ್ಡಾಟ ಪ್ರದರ್ಶನ ಆಗುವುದನ್ನು ಇಲ್ಲಿಯ ಗ್ರಾಮಸ್ಥರು ಹೇಳುತ್ತಾರೆ. ಜಾತ್ರೆ ಉತ್ಸವಗಳಲ್ಲಿ ಇದೇ ವೇದಿಕೆಯನ್ನು ಬಳಸಿಕೊಳ್ಳುತ್ತೇವೆ ಅಂತ ಹೇಳುತ್ತಾರೆ. ಇದು ಹೆಣ್ಣು ಮಕ್ಕಳ ಶಾಲೆ, ಈ ಕಡೆ ಗಂಡು ಮಕ್ಕಳ ಶಾಲೆ ಅಥವಾ ಪಂಚಾಯಿತಿ ಇರುವುದನ್ನು ಕಾಣ್ತೇವೆ. ಈ ಗ್ರಾಮದ ಆರಾಧ್ಯ ದೈವ ನಂದಿ ಬಸವೇಶ್ವರ. ಈ ನಂದಿ ಬಸವೇಶ್ವರನ ಹೆಸರಿನ ಮೇಲೆಯೇ ಕಲಾ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಆ ನಂದಿ ಬಸವೇಶ್ವರನ ಹೆಸರಿನಲ್ಲಿಯೇ ಅದ್ಭುತವಾದಂಥ ನಾಟಕಗಳನ್ನು, ದೊಡ್ಡಾಟಗಳನ್ನು, ಸನ್ನಾಟಗಳನ್ನು ಮಾಡಿರುವುದನ್ನು ನಾವು ಕಾಣುತ್ತೇವೆ. ಈ ಗ್ರಾಮದ ಆರಾಧ್ಯ ದೈವ ನಂದಿ ಬಸವೇಶ್ವರ. ದೇವಸ್ಥಾನದ ಅರ್ಚಕರು. ತಮ್ಮ ಹೆಸರು ಸರ? ನಿಂಗಪ್ಪ ಪೂಜಾರ. ಇಲ್ಲೆಲ್ಲ ದೊಡ್ಡಾಟ ಬಯಲಾಟ ಭಾಳ ಆಡ್ತಾರಲ್ಲ ಸರ? ಅದೇ ಈ ನಂದಿ ಬಸವೇಶ್ವರ ಆಶ್ರಯದಲ್ಲಿ ಇವರ ಹೆಸರಿನ ಮೇಲೆ ಕಲಾ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ಅದ್ಭುತವಾದಂತ ನಾಟಕಗಳನ್ನ ಮಾಡ್ತಾ ಇದ್ದಾರೆ. ಕಲಾ ಮಂಡಳ ಒಂದು ರಚನೆ ಮಾಡ್ತಾರೆ. ಬಹಳ ಅದ್ಭುತವಾದ ಕಲಾ ನಮ್ಮೂರು ಹಿರಿಯರಕುನಿ ಗ್ರಾಮ ಅಂದ್ರೆ ಒಂದು ಕಲಾ. ಹೌದು, ಅದನ್ನ ನೋಡಿ ನಾವಿಲ್ಲಿ ಕಲಾವಿದರ ಸಂದರ್ಶನ ಮಾಡ್ಲಿಕ್ಕೆ ಬಂದವ್ರಿ. ಇದೇ ನೋಡಿ ಈ ಗ್ರಾಮದ ಆರಾಧ್ಯ ದೈವ ದೇವರು ಬಸವಣ್ಣನವರು. ಈಗ ಕಲಾವಿದರನ್ನು ಸಂದರ್ಶನ ಮಾಡ್ತಾ ಗುರು. ಥ್ಯಾಂಕ್ಸ್. ಮಾನ್ಯ ಚಂದ್ರಶೇಖರಯ್ಯ ಶಿವಯ್ಯ ಗುರುವಿನವರಿಗೆ ನಮಸ್ಕಾರಗಳು. ನಮಸ್ಕಾರ ಸರ್. ತಾವು ದೊಡ್ಡಾಟದಲ್ಲಿ ತುಂಬ ಹೆಸರು ಮಾಡಿದಂಥ ಶ್ರೇಷ್ಠ ಕಲಾವಿದರು. ನಾಡಿನಾದ್ಯಂತ ಅನೇಕ ಬೇರೆ ಬೇರೆ ಸ್ಥಳಗಳು ಹೋಗಿ ಈ ದೊಡ್ಡಾಟವನ್ನು ಉಳಿಸಿ ಬೆಳೆಸುವಲ್ಲಿ ತಮ್ಮದೇ ಆದಂಥ ಶ್ರಮವನ್ನು ವಹಿಸ್ತಾ ಇದ್ದೀರಿ. ಆ ಶ್ರಮವನ್ನು ಕಂಡು ಇತ್ತೀಚೆಗೆ ಕರ್ನಾಟಕ ಬಯಲಾಟ ಅಕಾಡೆಮಿಯವರು ನಿಮಗೆ ವಾರ್ಷಿಕ ಗೌರವವನ್ನು ಪ್ರಶಸ್ತಿ ದಯಮಾಡಿಸಿ ನಿಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ತಮಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹೀಗೆ ತಾವು ಈ ರೀತಿಯ ದೊಡ್ಡಾಟವನ್ನು ಉಳಿಸಿ ಬೆಳೆಸುವಲ್ಲಿ ಸಕ್ರಿಯವಾಗಿ ತೊಡಕೊಂಡಿದ್ದು ತುಂಬ ಖುಷಿ. ಈ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವಲ್ಲಿ ತಾವು ಸಹ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಅನ್ನೋದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕತೆ ಆಡಿಸುವ ಒಂದು ಹುಚ್ಚುತನ ನಿಮಗೆ ಹೆಂಗೆ ಬಂತು ಸರ್? ಇದು ಹೆಂಗೆ ಬಂತಂದ್ರಿ, ಮೊದಲ ನಮ್ಮ ಮನ್ಯಾಗನ ಒಂದು ನಮ್ಮ ಅಜ್ಜಾರ ಹಾರ್ಮೋನಿಯಂ ಪೆಟ್ಟಿಗೆ ಬರ್ತಿದ್ರಿ ಬಯಲಾಟದೊಳಗೆ. ನಮ್ಮ ಅಪ್ಪಾರ ಕತ್ತಿ ಮಾಡ್ತಿದ್ರು, ನಮ್ಮ ಕಾಕಾರ ಒಬ್ಬರು ಪಾರ್ಟ್ ಮಾಡ್ತಿದ್ರು, ಇನ್ನೊಬ್ಬರು ಕಾಕಾರ ಮದ್ದಳೆ ಬಾರಿಸ್ತಿದ್ರು. ಇರುಭದ್ರಯ್ಯನವರು ಇದು ಏನಾಗೈತೆ ಅಂದ್ರೆ ನಮ್ಮ ವಂಶ ಪರಂಪರೆ. ನಾವು ಸ್ಕೂಲಿಂದ ಬಂದು ಸಾಯಂಕಾಲ ಈ ಕೆರೆ ನೀರು ತರ್ತಿದ್ದೀವಿ. ನೀರು ತಂದಿಟ್ಟ ತಕ್ಷಣ ನಮ್ಮ ಮನೆಯೊಳಗೆ 7:30 ಅನ್ಕೊಳ್ದ ಬಿಸಿ ರೊಟ್ಟಿ ಹಾಕಿದ್ವಿ. ನಮ್ಮ ಅಜ್ಜ ನಮ್ಮ ಇಷ್ಟರು ಮನ್ಯಾಗ ಎಲ್ಲಾರನ್ನೂ ಯಾರ್ಯಾರು ಪಾರ್ಟ್ ಮಾಡೇವಿ, ಯಾರ್ಯಾರು ಸಂಗೀತ ಬಳಗದೊಳಗದೀವಿ ಎಲ್ಲಾರನ್ನೂ ಕರ್ಕೊಂಡು ದೌಡ್ ಊಟ ಮಾಡಿರಪ್ಪ ತಾಲೀಮ್ ಹೋಗ್ರಿ ಅಂತೇಳಿ ನಮ್ಮ ಅಜ್ಜಾರ ನಮಗೆ ಸ್ಕೋಪ್ ಕೊಟ್ಟು ಚೋಳ ಅಜ್ಜಾರ ಅಂತೇಳ್ರಿ ನಮ್ಮ ಅಪ್ಪಾರ ಅವ್ರು ನಮ್ಮನ್ನು ಊಟ ಮಾಡಿಸಿ ತಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಸರ. ಕರ್ಕೊಂಡು ಹೋಗಿ ಆಟ ತಾಲೀಮ್ ಮುಗಿಬಿಟ್ಟು 12 ಗಂಟೆ ಮಟನೂ ನಾವು ಅಲ್ಲೇ ಇದ್ದು ನಾವು ಅವತ್ತಿಂದೇನು ತಾಲೀಮ್ ಇರ್ತೈತಿ ಅದನ್ನು ಮುಗಿಸ್ಕೊಂಡು ಬಂದ ತಕ್ಷಣ ಮತ್ತು ಅಂದ್ರೆ ಏನು ಸರ, ನಮ್ಮ ಮನೆಯೊಳಗೆ ಅದೊಂದು ಪರಂಪರೆನ ಗತವಾಗಿ ಬಂದ್ಬಿಟ್ಟೈತಿ ಸರ್ ಈ ದೊಡ್ಡಾಟದ ಕಲೆ. ಅಂತ ನಮ್ಮ ಅಜ್ಜರ ಮೊದಲು ಕೃಷ್ಣ ಪಾರಿಜಾತ ಆಡಿದ್ರಿ. ನಮ್ಮಲ್ಲೇ ಒಂದು ತಂಡ ಮಾಡಿಕೊಂಡು 6 ತಿಂಗಳಗಟ್ಟಲೆ ಊರು ಬಿಟ್ಟು ಹೋಗಿದ್ರಿ ಅವರು. ಅವ್ರು ಇಟ್ಟಿತ್ತ ಏನ್ ಮಾಡಿದ್ರಿ, ಆ ಪಾರಿಜಾತ ತಂಡ ಕೆಲವಷ್ಟು ಪಾರ್ಟ್ ಮಾಡೋರು ಅವ್ರು ತೀರ್ಕೊಂಡಿಂದ ಅದು ಮುಗ್ತ್ರಿ. ಮುಗ್ಗಿಂದ ನಮ್ಮ ಅಜ್ಜಾರ ಬಸವೇಶ್ವರ ದೊಡ್ಡಾಟ ಮೇಳ ಅಂತ ಒಂದು ಮತ್ತೆ ತಂಡ ಕಟ್ಟಿ ಈ ನಮ್ಮ ದೊಡ್ಡಾಟ ಪರಂಪರೆ ಚಲೋ ಮಾಡಿದ್ರಿ. ನಮ್ಮ ಅಪ್ಪಾರ 12ನೇ ವರ್ಷದೊಳಗನ ಅವ್ರು ಕತ್ತಿ ಮಾಡಕ್ ಹಚ್ಚಿದ್ರಿ. ಅವ್ರು ನಮ್ಮ ಅಪ್ಪಾರೆಲ್ಲ ಒಂದನೇಕ ಆಟ ಆಡಿಸಿದಾಗ ಲಂಡ ಸಣ್ಣದ ಮ್ಯಾಗ ಅವ್ರು ಕತ್ತಿ ಮಾಡ್ಯಾಡ್ರಿ. ಸಣ್ಣ ವಯಸ್ಸಿನಾಗ ನಮ್ಮ ಅಪ್ಪಾರಿಗೆ ಕಲಿಸಿದ್ರಿ ಅವ್ರು. ನಮ್ಮ ಅಪ್ಪಾರ
ಕತಿ ಮಾಡಾಕತ್ತಿಂದ ನಾನು 14-15 ವರ್ಷ ಇದ್ದಾಗ ಸರ್ ನನಗೆ ಅದನ್ನು ನೋಡಿ ಅದ್ರದ್ದು ಭಾಳ ಹುಚ್ಚಿರಿ. ಸ್ಕೂಲ್ ಜೊತೆಗೆ ಅದೊಂದು ಸ್ಕೂಲ್ ಅಂತ ತಿಳ್ಕೊಂಡ್ರಿ. ಡೈಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ಯಾವ ಥರ ಹಾವಭಾವಗಳು, ಯಾವ ಥರ ತಾರಕ ಸ್ವರದೊಳಗೆ ಹಾಡೋದು, ಅವ್ರ ತಾರಕ ಸ್ವರದೊಳಗೆ ಮಾತು ಹೇಳೋದು, ಸ್ತ್ರೀ ಪಾತ್ರ ಹೆಂಗೆ, ಪುರುಷ ಪಾತ್ರ ಹೆಂಗೆ, ಅವನ್ನೆಲ್ಲನೂ ನಾನು ಕುಂತು ನೋಡಿ ಅದು ನನಗೆ ಮನನದಂಗೆ ಆಗ್ತದೆ ಮಾಡಿ. ನಾನು 15ನೇ ವರ್ಷನಾಗಿದ್ದಾಗ ಒಂದು ಭೀಮಾರ್ಜುನ ಗೌರಭಂಗ ಅಂತ ಒಂದು ಆಟ ಹಚ್ಚಿದೆ ಸರ್. ಅದ್ರೊಳಗೆ ಬಾಲ ವೀರಭದ್ರ ಅಂತ ಒಂದು ಪಾರ್ಟ್ ಬಂತು. ಅದನ್ನ ನನಗ ಕೊಟ್ಟರು ಸರ್. ನಾನು 15 ವರ್ಷದಾಗಿದ್ದಾಗ ನಾ ಬಾಲ ವೀರಭದ್ರ ಪಾರ್ಟ್ ಮಾಡಿದೆ ಸರ್. ನಮ್ಮ ಅಜ್ಜಾರ ನಾ ಪಾರ್ಟ್ ನಾವು ಮಾಡೋದು ನೋಡಿ ಆನಂದ ಹೆಚ್ಚಾಗಿ ಅವತ್ತು ಸ್ಟೇಜ್ ಮ್ಯಾಗನ ಪೆಟ್ಟಿಗೆ ಕೂತ್ ಬಾರಿಸುವಂತ ಆಳಾಕತ್ತರಿ ನನ್ನ ಪಾರ್ಟ್ ಮಾಡಿ. ಮನಸ್ಸಿಗೆ ಅಷ್ಟ ಆನಂದ ಬಾಷ್ಪ ಆನಂದ ಬಾಷ್ಪ. ಹಿಂಗಾಗಿ ನಮಗ ವಂಶ ಪರಂಪರೆ ಮಂತ್ರಿ ಅಪ್ಪಾರ ಸತ್ಯಂದ್ರಿ ನಾನು ಕತಿ ಮಾಡಾಕ್ತೇರಿ. ಅವರು ತೀರ್ಕೊಳ್ಳೋ ವರ್ಷ ಪಾಲಿಸುಗ್ರ ಕಾಳು ಹಚ್ಚಿದ್ವಿ ರೀ. ನಾ ರಾಮನ್ ಪಾಠ ಮಾಡಿದ್ದೆ. ನೀ ಬೇಡ, ನೀ ಕತಿ ಮಾಡಾಕ್ ಕಲ್ಪು ಅಂತ ನಾ ಮಾಡಿದ ಪಾಠ ಬಿಡಿಸಿ ನನಗೆ ತಾಳ ಕೊಟ್ಟಿದ್ವಿ. ಅವ್ರ ಹಿಂದೆ ಒಂದು ವರ್ಷ ಅನ್ನಿರಿ ನಾನು. ಅವ್ರು ತೀರ್ಕೊಂಡ ತಕ್ಷಣ ಮರನೇ ವರ್ಷ ನಮ್ಮ ಬಸವೇಶ್ವರ ದೊಡ್ಡಾಟ ಮೇಳ ಸದಸ್ಯರೆಲ್ಲರೂ ಕೂಡಿ ಅಜ್ಜಾರ ಲಿಂಗದೊಳಗಾದ್ರು. ಇನ್ನು ಅವ್ರ ಹೆಸರು ಮ್ಯಾಗ ನಾವೊಂದು ದೊಡ್ಡ ಆಟ ಆಡೋಣ ಅಂತೇಳಿ ಅದ ಆಟನ ಹೊಳ್ಳಿ ಹಚ್ಚಿದ್ವಿ. ಅದ ಸಲ ಫಸ್ಟ್ ಕತಿ ಮಾಡಾಕ್ತೀನಿ ಸರ್. ಮುಂದೆ ಕತಿ ಮಾಡ್ಕೊಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಹಾಕೊಂತ ಬಂದಿರಿ ಅದ್ರೊಳಗೆ. ಹಂಗ ವರ್ಷ ಒಂದು ಕತಿ ಆಡಾಕತ್ತೀವಿ. ಅಂದ್ರೆ ನಮ್ಮಲ್ಲಿ ಬಸವೇಶ್ವರ ದೊಡ್ಡಾಟ ಮೇಳ ಒಂದ್ರಿ, ವೀರಭದ್ರೇಶ್ವರ ದೊಡ್ಡಾಟ ಮೇಳ ಅಂತ ಒಂದು 2 ಅದಾವ್ರಿ. ಅವ್ರಿಗೆ ಮ್ಯಾಗೇರಿಗ ವೀರಭದ್ರೇಶ್ವರ ಆಟದ ಮಂಡಳಿ, ಗುಡ್ಡೇವ ಬಸವೇಶ್ವರ ಆಟದ ಮಂಡಳಿ. ಇವ್ರಿಗೆ ಅವ್ರಿಗೆ ಹಾವ್ ಸರ ಪೂಜೆ ಮಾಡ್ಯಾರಂದ್ರೆ ಅವ್ರು ಆಡ್ಯಾರಂದ್ರೆ ಇವ್ರು ಆಡ್ದ. ಹಿಂಗಾಗಿ ನಮ್ಮ ಏನಾಗಿತ್ತು ಸರ್ ಅಂದ್ರೆ ವರ್ಷನ 2 ಆಟ ಹಾಕಿದ್ರಿ ನಮ್ಮ ಹಿರಿಯರ ಗ್ರಾಮದಲ್ಲಿ. ಹಿಂಗಾಗಿ ಅದ್ರೊಳಗೆ ಮಾಡ್ಕೊಂತ ಬಂದಿವ್ರಿ. ಇತ್ತಿತ್ತಾಗಿ ಏನಾದ್ರು ಸರ ನನಗೆ ಸ್ವಲ್ಪ MS ಮಾಳೋಡ್ ಅಂತ ಕೂಡಿದ್ರಿ ಹಿಂಗಾಗಿ. ಅವ್ರು ನಮ್ಮನ್ನು ಕರೆದ್ರಿ. ಅವರು ತಂಡದೊಳಗೆ ನಾನು ಸಾರ್ಥಿ ಪಾಠ ಮಾಡ್ಕೊಂತ ಹಿಮ್ಮ್ಯಾಳ ಅಂತಿದ್ದಾರೆ. ಅವ್ರು ವೀರೇಶ್ ಬಡಿಗರ್ ಅಂತ ಅವ್ರು ಕತಿ ಮಾಡ್ತಿದ್ರು. ಅವ್ರು ತೀರ್ಕೊಂಡಿಂದ ನಾ 3 ವರ್ಷ ಅದನ್ನ ಕತಿ ಮಾಡಿ ಆ ತಂಡಗಳನ್ನ ನಡೆಸ್ಕೊಂಡು ಬಂದಿರಿ. ಇತ್ತಿತ್ತ ನಮ್ಮ ಹುಡುಗರು ಸ್ವಲ್ಪ ಅಲ್ಲಿ ಹೊಂಟಿಪ್ಪ ನಮ್ಮ ತಂಡ ಮುಂದೆ ಹೋಗ್ರಿ ಅವಾಗ ಅಂದಾಗ ನಾ ಮತ್ತ 2 ಮಕ್ಕಳ ತಂಡ, ಒಂದು ದೊಡ್ಡ ತಂಡ ನಾನ ಕಟ್ಕೊಂಡು ನಾವು ಆಲ್ಮೋಸ್ಟ್ ಅಡ್ಡಾಡುವಂತ ಜಾಗ ಯಾವುದೇ ಸರ. ಬೆಂಗಳೂರಿಂದ ಹಚ್ಕೊಂಡು ರಂಗಾಯಣಿಯಿಂದ ಹಚ್ಕೊಂಡು ಮೈಸೂರು ರಂಗಾಯಣ ಬಂತ್ರಿ, ಧಾರವಾಡ ಆಯ್ತ, ಬಾಗಲಕೋಟೆ, ಬಿಜಾಪುರ, ಎಲ್ಲ ದಿಲ್ಲಿ 2016 ಒಂದು ದಿಲ್ಲಿದ ಭಾರತ ರಂಗ ಮಹೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ರಿ. ಅವಾಗ ಒಂದು ರತಿ ಕಲ್ಯಾಣ ದೊಡ್ಡಾಟ ಮಾಡಿದ್ರಿ. ಅಲ್ಲಿ 2018-19 8th ಒಲಿಂಪಿಕ್ಸ್ ಅಂತ ಒಂದು ಕಾರ್ಯಕ್ರಮ ಆತ್ರಿ. ಅದು ಅಸ್ಸಾಂದೊಳಗೆ ಗುವಾಹಟಿ ಒಳಗೆ ಆತ್ರಿ. ಅಲ್ಲಿ ಅಧ್ಯಕ್ಷ ಇದ್ದಂತೆ ಅದೊಂದು ಆಟ ಆಡಿದ್ರಿ ಸರ್. ದಿಲ್ಲಿ ಒಳಗೆ ಒಂದು 3 ಪ್ರಯೋಗ ಮಾಡಿದ್ರಿ. ಒಟ್ಟ ಈತಿತ್ತ ಏನಂತೆಲ್ಲ ಈ ಮೊರಾರ್ಜಿ ಶಾಲೆ ಪ್ರೈಮರಿ ಸ್ಕೂಲ್ ಶಾಲೆ ಅಂತರ ಈ ಕಡೆ ಬಳ್ಳಾರಿ ಸೈಡ್ ಹೆಣ್ಮಕ್ಳು ಕಾಲೇಜ್ ಅದಾವ್ರಿ, ಎಲ್ಲ ಕಲಿಸ್ಕೊಂತ ಒಟ್ಟಿನ ಉಳಿಸ್ಕೊಂತ ಹೊಂಟೇವ್ರಿ. ಈ ಸದ್ಯ ಕನಿಷ್ಠ 1 ವರ್ಷಕ್ಕೆ 8ರಿಂದ 10 ತಂಡಗಳ 8ರಿಂದ 10 ಆಟ ಹಾಕೋದು ನಮ್ಮ ತಂಡ ನಿರಂತರವಾಗಿ ಈ ದೊಡ್ಡಾಟದ ಕ್ರಿಯೆಯೊಳಗೆ ನಡೆದೈತಿ. ಆಯಿತು. ತಾವು ಮೂಲ ಕುಟುಂಬದ ಒಂದು ಕಲಾವಿದರ ಬಳಗ ಅಂದ್ರೆ ಅಡ್ಡಿಲ್ಲ. ಅಜ್ಜ ಮುತ್ತಜ್ಜರ ಕಾಲದಿಂದಲೇ ಇದು ಬಳವಳಿನೇ. ಇದನ್ನ ತಾವು ಕೀರ್ತಿ ಪತಾಕೆ ಹಾರಿಸುವ ಹಂಗ ಇಡೀ ಕರ್ನಾಟಕ ತುಂಬಾ ಬೆಳ್ಸಾಕತ್ತೀರಿ. ತಂಡ ತಗೊಂಡು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ರೀ ಈ ಕಡೆ ಗೋಕಾಕ್ ಸೈಡ್ ರೀ ಆ ಕಡೆ ಎಲ್ಲ ಆಡೇವ್ ಸರ್ ಸರ್ಕಾರದಿಂದ. ಹಳ್ಳಿ ನನ್ನ ಮಗ ಪಾಠ ಮಾಡ್ತಾನ್ರಿ, ನನ್ನ ಮಗಳು ಪಾಠ ಮಾಡ್ತಾಳ, ನಮ್ಮ ತಮ್ಮನ ಮಕ್ಕಳು ಮಾಡ್ತಾವ. ನಮ್ಮ ಮನ್ಯಾಗನ ಒಂದು ತಂಡದಂಗ ಐತೆ ಸರ್. ಆ ಟೈಪ್ ನಾವು ಚಲೋ ಆತ್ರಿ. ಆತು. ಮತ್ತೆ ಹಿಂಗೆಲ್ಲ ಆಗಿಂದ ನೀವು ಈಗ ಜಿ ಕನ್ನಡಕ್ಕೆ ಹೋಗಿರಿ, ಆಕಾಶವಾಣಿಗೆ ಹೋಗಿರಿ. ಮೊನ್ನೆ ಹಳ್ಳಿ ಪವರ್ ಅಂತ ಒಂದು ಕಾರ್ಯಕ್ರಮ ಆತ್ರಿ ಹಳ್ಳಿ ಒಳಗ. ಅಲ್ಲಿ ನಾವು ಹುಡುಗ ಕಲಿಸಿ ಅಲ್ಲಿ ಪ್ರಯೋಗ ಮಾಡಿಸ್ಕೊಂಡಿವಿ ಅಲ್ಲಿ ಮಕ್ಕಳಿಗೆ. ಇವು ಒಟ್ಟು ನಿರಂತರ ನಡೆದ ಸರ್. ನಾವು ಒಂದು ವರ್ಷದಕ್ಕೆ ತಾವೇನಿಲ್ಲ ಅಂದ್ರು ವಯೋಮಾನಕ್ಕೆ ಅನುಗುಣವಾಗಿ 3 ಸಂಘ ನೀವು ಒಳಗೆ ಕಟ್ಟಿರಿ. ಸಣ್ಣ ಮಕ್ಕಳ ಒಂದು ಸಂಘ, ಯುವಕರ ಸಂಘ, ಒಂದು ಸ್ವಲ್ಪ ವಯಸ್ಸಾದ್ರ ಸಂಘ, ಹಿಂಗೆ ಕಟ್ಕೊಂಡು ಯಾರ್ಯಾರು ಯಾವ ರೀತಿಯ ನಾಟಕ ಅಪೇಕ್ಷೆ ಪಡ್ತಾರೆ ಆ ನಾಟಕ ತೊಗೊಂಡು ನೀವು ಬೇರೆ ಬೇರೆ ಊರಾಗ ಆಡ್ತೀರಿ. ಆತ್ರಿ. ನಿಮ್ಮ ಕಥೆಗಾರಿಕೆ ಹಿನ್ನೆಲೆಯಲ್ಲಿ ಈ ದೊಡ್ಡಾಟ ವಿಜೃಂಭಣವಾಗಿ ಬೆಳೀತಾ ಇದೆ. ನಮಗೂ ಭಾಳ ಖುಷಿ. ಅಷ್ಟೇ ಅಲ್ಲ, ನಿಮ್ಮ ಊರಿಗೆ ಒಂದು ಕೀರ್ತಿ ಇದೆ ಊರಿನ ಎಲ್ಲ. ನಾನು ಆಗಲೇ ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಪೂಜಾರಿ ಅವರು ಭಾಳ ನಿಮ್ಮ ಬಗ್ಗೆ ಹೇಳಿದರು. ನಮ್ಮೂರನ್ನು
ಇಡೀ ಕರ್ನಾಟಕ ತುಂಬ ಪರಿಚಯಿಸುವಂಥ ಕೆಲಸವನ್ನು ಮಾಡಕತ್ತಾರೆ. ನಾವು ಸ್ವಲ್ಪ ಹಾಡೋದು ಕಲ್ತಿದ್ವಿ ಸರ. ನಮಗೆ ಅಡವೈ ಸ್ವಾಮಿ ಹಿರೇಮಠ ಬೆಲ್ವಂತ ಅವರು ಮಾರ್ಗದರ್ಶನ ಸ್ವಲ್ಪ ಸಿಗ್ತೀರಿ ನನಗೆ. ಅಂದ್ರೆ ಯಾವ ರಾಗದೊಳಗೆ ಯಾವ ಪದ ಹೆಂಗೆ ಅನ್ಬೇಕು ಅನ್ನೋದು ಸ್ವಲ್ಪ ರಾಗದ ಮಾಹಿತಿ ನಮ್ಗೆ ಹಾಕಿ ಕೊಡ್ತಾರೆ. ಆ ಅಜ್ಜಾರನ್ನ 2 ವರ್ಷ ಇಲ್ಲೇ ನಮ್ಮ ಮನೆ ಇಲ್ಲೇ ಇಟ್ಕೊಂಡು ಅವ್ರ ಕಡೆಯಿಂದ ಸ್ವಲ್ಪ ಅದ್ರ ಮಾರ್ಗದರ್ಶನ ಮಾಡ್ಕೊಂಡ್ರಿ. ಅವ್ರಿಗೆ ಬಯಲಾಟ ಅಕಾಡೆಮಿಯಿಂದ ವಾರ್ಷಿಕ ಪ್ರಶಸ್ತಿ ಅದಾರಿ. ಆನಂತರ ಈಗ 2 ವರ್ಷದಿಂದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕತ್ರಿ ಅಜ್ಜಾರಿಗೆ. ಅಂತ ಕಲಾವಿದರು ಅವರು, ಅಂತ ಕಲಾವಿದರು ಇನ್ನು ಸಿಗಂಗಿಲ್ಲ ಸರ. ಅವು ಮುನಿಗೊಂಟವು. ಅವ್ರ ಕಡೆಯಿಂದ ರೂಪಾಯಿ ಹಿಡಿದಾಲಿಕ್ರೆ ಒಂದು 10% ನಾವು ಹಿಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೊಂಟೀವಿ ಸರ್. ಇಲ್ಲ 10% ಎಲ್ಲ ನೀವು ಭಾಳ ಪ್ರಯತ್ನ ಪಡಾಕತ್ತೀರಿ. ನಮಗೆ ಖುಷಿ ಆಕೈತೆ. ಯಾಕಂದ್ರೆ ಈಗ ದೊಡ್ಡಾಟದಾಗ ರಾಗಬದ್ಧವಾಗಿ ಹಾಡೋರು ಕಮ್ಮಿ ಆಗ್ಬಿಟ್ರಿ. ಆಮೇಲೆ ಹಾಡ್ತಾರ. ಯಾರು ರಾಗ ಅಂತ ಕೇಳಿದ್ರೆ ಏನಪ್ಪ ಗೊತ್ತಿಲ್ರಪ್ಪ, ಇಲ್ಲಿಂದ ಹಾಡ್ಕೊಂತ ಬಂದಾರ, ನಾವು ಹಾಡ್ತೇವೆ, ಆ ಕತೆ ತಕ್ಕ ಹಾಡ್ತೇವೆ ಅಂತಾರೆ. ಹಾಗಾಗಿ ಈ ಸಂದರ್ಭದೊಳಗೆ ನೀವು ಇದೇ ರಾಗ ಅಂತ ನೀವು ನಿರ್ದಿಷ್ಟವಾಗಿ ಗುರುತಿಸಿಕೊಂಡು ಹಾಡಕ್ಕೆ ಕಲ್ತಿರಲ್ಲ, ಅದು ಗ್ರೇಟ್. ಮತ್ತು ಅದು ಬಹಳ ಉತ್ತಮ. ಇದು ಒಂದು ದೊಡ್ಡಾಟ ಬೆಳವಣಿಗೆಗೆ ಒಂದು ಪೂರಕ. ಇನ್ನೂ ದೊಡ್ಡಾಟದಲ್ಲಿ ಬಹಳ ರಾಗ ಬರ್ತಾವ್ರಿ. 40-50 ರಾಗ ಬರ್ತಾವಂತಲ್ಲ. ಆಯ್ತು. ನಿಮ್ಮ ಕೇದಾರ್ಗೋಳ, ಮಾಯಮಾಳ, ಮಾಂಡ, ಆನಂತರ ಜೀವನಪುರಿ, ಆನಂತರ ಸರ ಭಾಗ್ಯಶ್ರೀ, ನಾಲ್ಕಂಶ್ರೀ, ಕಲ್ಯಾಣಿ, ಶಂಕರಾಭರಣ, ಇನ್ನೂ ಭಾಳ ಅದಾವ ಸರ. ಭೈರವಿ, ಐಹಿರ್ ಭೈರವಿ, ಹಿಂಗೆ ಅನೇಕ ರಾಗಗಳು ಅದಾವ ಸರ. ನಮಗೆ ಆ ಸಂದರ್ಭಕ್ಕನುಸಾರವಾಗಿ ಯಾರಾಗಬೇಕು ಆ ರಾಗ ಹಾಕ್ಕೊಂಡು ಆಗ ಈಗ ಕಟ್ಟಿ ಕೊಟ್ಟರು ನಾವು ರಾಗ ಹಚ್ಚಿ ಹಾಡುವಷ್ಟು ಗುರುವಿನ ಆಶೀರ್ವಾದ ಆಗೈತಿ. ಆಯ್ತು, ಖುಷಿ ಆಯ್ತು ರೀ. ಈ ಪಯಣ ನಿಮ್ಮದು ಉತ್ತುಂಗಕ್ಕೆ ಏರ್ಗಲಿ. ಎಲ್ಲ ರಾಗಗಳು ನಿಮಗೆ ಭಯಪಟ್ಟು ಬರಲಿ. ನಮ್ಮ ಈ ಕ್ಷೇತ್ರದೊಳಗೆ ತಾವು ಹೆಸರು ಮಾಡಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಿಮಗೆ ಈ ಪಯಣ ಸುಗಮವಾಗಿ ಸಾಗಲಿ ಅಂತ ಹಾರೈಸ್ತೀವಿ ಸರ್. ನಮಸ್ಕಾರಗಳು. ಈಗ ನಿಮ್ಮ ಅಜ್ಜರ ಕೈಯಲ್ಲಿ ಮತ್ತು ನಿಮ್ಮ ತಂದೆಯವರ ಕೈಯಲ್ಲಿ ಹಾಗೂ ನಿಮ್ಮ ಕೈಯಲ್ಲಿ ಪಳಗಿದಂತಹ ಕಲಾವಿದರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಹಾರ್ಮೋನಿಯಂ ಮಾಸ್ತರನ್ನು, ಮದ್ದಳೆ ವಾದಕರನ್ನು ಹಾಗೂ ಶಹನಾಯಿ ವಾದಕರನ್ನು ಪರಿಚಯ ಮಾಡಿಕೊಂಡು ತದನಂತರ ಎಲ್ಲ ಪಾತ್ರಧಾರಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಬನ್ನಿ, ಒಬ್ಬೊಬ್ಬರಾಗಿ ಈಗ ಪಾತ್ರಧಾರಿಗಳ ಪರಿಚಯ ಮಾಡೋಣ. ಇವರು ಹಾರ್ಮೋನಿಯಂ ಮಾಸ್ತರ್ ಚೆನ್ನಪ್ಪ ಶಂಕರಪ್ಪ ಮೇಟಿ ಅಂತ. ಇವರು ಅನೇಕ ದೊಡ್ಡಾಟಗಳಿಗೆ ಹಾರ್ಮೋನಿಯಂ ನುಡಿಸಿ ಪ್ರಸಿದ್ಧರಾಗಿದ್ದಾರೆ. ಇವರು ಮದ್ದಲೆ ಕಲಾವಿದರು ವೀರಭದ್ರಯ್ಯ, ಚೋಳಯ್ಯ, ಗೂರಯ್ಯನವರಂತ. ನಮಸ್ಕಾರ. ತಾವು ದೊಡ್ಡಾಟದಲ್ಲಿ ಅದ್ಭುತ ಮೊದಲೇ ಕಲಾವಿದರು. ಈ ಮೊದಲೇ ಬಾರಿಸುವ ಕಲಾವಿದಕ್ಕೆ ನಿಮ್ಗೆ ಹೆಂಗೆ ರೂಢಿಗೆ ಬಂತು, ಹೆಂಗೆ ಕಲ್ತಿರ್ತಾನೆ? ಬಜ್ನಿ ಒಳಗೆ ದಗ್ಗ ಬಾರಿಸ್ತೀನಿ. ಆಮೇಲೆ ನಾಟಕನಾಗ ತಬಲಾ ಬಾರಿಸ್ತೀನಿ. ಅಲ್ಲಿಂದ ಅದಕ್ಕೆ ನಮ್ಮ ಅಪ್ಪಾರ ಕೊಟ್ಟ ಬಜ್ನಿಗೆ ಹೋಗುವಾಗ 10 ವರ್ಷ 12 ವರ್ಷದೊಳಗೆ ಬಜ್ನಿಗೆ ಹೋಗಿದ್ವಿ. ಅಲ್ಲಿಂದ ಹಂಗೆ ಚಲೋ ಆಗ್ತದೆ. ಮೊದಲಿಗೆ ಬಾರ್ಸಕ್ಕಾಗ ಚಂದ್ರಶೇಖರ ಹೇಳಿದ್ರಲ್ಲ, ನಮ್ಮ ಮಂಟ್ಯಾನ ಈ ನಾಟಕದಾಗ ಸೇವೆ ಮಾಡಿದ್ರಿ, ಹಾರ್ಮೋನಿಯಂ ನಮ್ಮ ಅಜ್ಜ ಮಾಡಿಸಿದ್ರೆ ನಿಮ್ಮ ಅಪ್ಪಾರ ಕತೆಗಾರರಾಗಿದ್ರು ಅಂತ ಹೇಳಿದ್ರು. ಹಂಗೆ ನೀವು ಒಂದು ಕಲಾವಿದರ ಕುಟುಂಬದಿಂದ ಬಂದಂಥವ್ರು. ಹಾಗಾಗಿ ಅದು ಮೃದಂಗ ಅಥವಾ ಮದ್ದಳೆ ಬಾರಿಸುವಂಥ ಒಂದು ಪ್ರಕ್ರಿಯೆ ನಿಮಗೆ ಬೆಳಕು. ಇಲ್ಲಿವರೆಗೆ ನೀವು ಅನೇಕ ತಂಡಗಳಿಗೆ, ಬಹುಪಾಲು ಒಂದು 200-300 ತಂಡಗಳಿಗೆ ನೀವು ಮೃದಂಗ ಬಾರಿಸಿರಿ. ಹಿಂಗೆ ನಿಮ್ಮ ಪಯಣ ಸಾಗಲಿ. ತಾವು ಒಬ್ಬ ಅದ್ಭುತ ಮೃದಂಗ ಕಲಾವಿದರು, ಅಂದರೆ ಮದ್ದಳೆ ಕಲಾವಿದರು. ನಮಗೆ ದೇವರ ಕೃಪಾಶೀರ್ವಾದ ಇರಲಿ, ಇನ್ನೂ ಹೆಚ್ಚು ಹೆಸರು ಮಾಡಿರಿ ಅಂತ ಹೇಳ್ತೀನಿ. ನಮಸ್ಕಾರಗಳು. ಇವರು ಮುಖವೀಣೆ ಕಲಾವಿದರು. ಇವರ ಹೆಸರು ಯಲ್ಲಪ್ಪ ಮರಪ್ಪ ಭಜಂತ್ರಿ ಅಂತ. ನಮಸ್ಕಾರ ಯಲ್ಲಪ್ಪ ಸರ್. ತಾವು ಶಹನಾಯಿ ವಾದಕರು. ದೊಡ್ಡಾಟದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿಗೆಲ್ಲ ತಾವು ಶಹನಾಯಿ ನುಡಿಸಿ ಭಾಳ ಕೀರ್ತಿವಂತರಾಗಿರಿ. ಅಜ್ಮಾಸ ನೀವೀಗ 10-12 ವರ್ಷದಾಗಿದ್ದಾಗ ಚಲೋ ಮಾಡಿರಿ ನೀವು ಓದಾಕ. ಅಲ್ಲಿಂದ ಈಗ 60-62 ವರ್ಷ ನಿಮಗೀಗ. ಅಲ್ಲಿವರೆಗೆ ನೀವು ನಿರಂತರವಾಗಿ ಶಹನಾಯಿನ ವಾದಿಸ್ಕೊಂತ ಜಾತ್ರೆ ಉತ್ಸವಗಳಲ್ಲಿ ಅಲ್ಲದೆ ಈ ದೊಡ್ಡಾಟದ ವೇದಿಕೆ ಮೇಲೆ ತಾವು ಶಹನಾಯಿನ ಬಾರಿಸ್ತಾ ಬಂದಿರಿ. ಅಜ್ಮಾಸ ಒಂದು 150-200 ನಾಟಕಕ್ಕೆ ಬರ್ತೀರಲ್ಲ ನೀವು? ರೀ ನಮಸ್ಕಾರ ರೀ. ನಿಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಗದಿಗೆಪ್ಪ ಲಕ್ಷ್ಮಣ ಕೊರಟ್ರಿ. ಸ್ತ್ರೀ ಪಾತ್ರ ಮಾಡ್ಕೊಂಡು ಬಂದಂತಾರ ನೀವು? ಹ್ಞೂ ರೀ ಸರ. ಒಂದೆಲ್ಲ ಹೊಡಿರಲ್ಲ. ಅಪ್ಪ ಮಗನೇ, ಬಂದವರದಾರೆಂದು ಕೃತಾಂಜಲಿಯ ಬದ್ಧನಾಗಿ ಬಿನ್ನಯಿಸುತ್ತಾ ಕೇಳುವವನು
ನೀನುದಾರು ನಿನ್ನ ನಾಮಾಂಕಿತವೇನು ಬೇಗನೆ ಹೇಳುವಂತವನಾಗು. ಅಪ್ಪ ಸಾರಥಿ, ನಾವುದಾರೆಂದರೆ ಈ ಧರಣಿಯಲ್ಲಿ ಮೀರಿದ ವೀರ ಧೀರ ಸೂರನಾದ ಆ ವಾಲಿಯ ಪ್ರೀತಿಯ ಸತಿ ಪರಮ ಪತಿವೃತ್ತಿ ತಾರಾದೇವಿ ಎಂಬುದು ತಿಳಿಯಿತೇನಪ್ಪ ಸಾರಥಿ, ಈ ಸರ್ವನಿಗೂ ಪ್ರೀತಿ. ತಾವು ಇದು ಯಾವ ಪತ್ರದ ಡೈಲಾಗ್? ಈ ಮಾತು ಯಾವ ಪತ್ರದಿದು? ತಾರಾದೇವಿ ರೀ. ತಾರಾದೇವಿ. ಯಾನ ದೊಡ್ಡಾಟ ಬಯಲಾಟದ ಹೆಸರು? ಇದು ವಾಲಿ ಸುಗ್ರೀವರ ಕಾಳಗರಿ. ಕರವನ್ನು ಜೋಡಿಸಿ ವಂದನೆಂಬೈಯುತ್ತ ಬಂದವರು ದಾರೆಂದು ಕೇಳುವ ಪುತ್ರ ನೀನು ದಾರಪ್ಪ ಕಂದ. ನಿಮಗೆ ಸಾರಥಿ ಸಾರಥಿ ಅಂತ ನಾಮವನ್ನು ತಟಬರದೆ ಹೇಳುವಂತವರಾಗಿರಿ. ಅಪ್ಪ ಸಾರಥಿ, ನಮ್ಮ ಈ ಜನನಿ ನಾವು ದಾರೆಂದರೆ ಯಾರಿರುವಿರಿ? ಈ ಲೋಕದಲ್ಲಿ ತ್ರಿಭುವನವನ್ನು ಆಳತಕ್ಕಂತ ಪರಮೇಶ್ವರನ ಸತಿಯಾದ ದ್ರಾಕ್ಷಾಯಣಿ ಎಂದು ತಿಳಿಯಪ್ಪ ಮಗನೇ ಚೆನ್ನಿಗನೇ. ಓಹೋ, ದ್ರಾಕ್ಷಾಯಣಿ ದೇವಿ ಎಂಬುದು ಗೊತ್ತಾಯಿತು ದೇವಿ. ಆದರೆ ಆ ನಿಮ್ಮ ಕೈಲಾಸ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ಹೇಳುವಂತವರಾಗಿ. ಅಪ್ಪ ಸಾರಥಿ, ನಮ್ಮ ಈ ಜನನಿ ಆ ನನ್ನ ಪತಿ ಇದ್ದ ಕೈಲಾಸ ಮಂದಿರವನ್ನು ಬಿಟ್ಟು ಈ ಸಭಾ ಸನ್ನಿಧಿ ಇರುವಂತ ಕಾರಣವೇನೆಂದರೆ ಏನಿರುವುದು ತಾಯಿ? ಪತಿ ಇದ್ದಲ್ಲಿ ಸತಿ ಇರಬೇಕೆಂಬ ನೀತಿ ಇರುವುದು. ಆದ್ದರಿಂದ ನನ್ನ ಪತಿಯ ಆಜ್ಞೆಗೋಸ್ಕರ ಇಲ್ಲಿಗೆ ಬರೋಣವಾಯಿತು. ಕಂಡೆಯ ಪುತ್ರ ಸರ್ವರಿಗೂ ಮಿತ್ರ. ಬಂದರೆ ಬಹಳ ಒಳ್ಳೆಯದಾಯಿತು ದೇವಿ. ನಮ್ಮ ನಾಮವನ್ನು ಮುಗಿಸಿಕೊಂಡು ಹೋಗುವಂತವರಾಗಿ. ಯಾಕಾಗಲದು? ಇಲ್ಲ, ತಮ್ಮ ಹೆಸರು? ಶಿವಪ್ಪ ಹುಬ್ಬಳ್ಳಿ ಸರ್. ದೊಡ್ಡಾಟದಲ್ಲಿ ಪಾತ್ರ ಮಾಡಿದಿರಿ ತಾವು ಅನೇಕ. ಹ್ಞೂ ಸರ್. ಆ ಪಾತ್ರದಲ್ಲಿ ಯಾವ್ದು ದೊಡ್ಡಾಟ ಒಂದು ಡೈಲಾಗ್ ಹೇಳ್ರಿ. ಸರ್ ಹೇಳ್ರಿ. ಹೇಳ್ರಿಪ್ಪ. ಎಲೇ ಮಂದಮತಿಯೇ, ಬಿಂಕದಿಂದ ಬಂದು ಪಂಕಜರಾಮನ ಕಿಂಕರನ ಎಲೆ ಅಂಕಿತ ನಾಮವನ್ನು ಶಂಕೆ ಇಲ್ಲದೆ ಕೇಳುವನು. ನೀನು ಯಾರು? ಎಲೆ ನಿನ್ನ ಹೆಸರೇನು? ಬೇಗನೆ ಉಸಿರುವಂತವನಾಗು. ನಮಗೆ ಸಾರಥಿ ಎನ್ನುತ್ತಾರೆ ದೇವ, ತಮ್ಮ ನಾಮವನ್ನು ತಡ ಮಾಡದೆ ಹೇಳುವಂತವರಾಗಿ. ಯಾಕಾಗಲಲ್ಲದು? ಎಲೆ ಬಿಂಕದ ಮಾತಿನವಳೆ, ನಿನ್ನ ಬಿಂಕದ ಮಾತಿಗೆ ಎಲೆ ಬೆಂಕಿ ಹಚ್ಚು. ನಾನು ಅಲ್ಪರಷ್ಟು ಬೇಡಿಕೊಂಡರೂ ಎಲೆ ಸ್ವಲ್ಪವಾದರೂ ಸುಖವನ್ನು ಕೊಡಬೇಕೆಂದು ಕಲ್ಪನೆ ನಿನ್ನಲ್ಲಿ ಬರಲಲ್ಲದು. ಎಲೆ ನಾನು ಅಲ್ಪಮತಿ ಎಂದು ತಿಳಿದಿರುವೆ ಏನು? ಈಕೋ ಇನ್ನೊಂದು ಸರಿ ಜಟ್ಟಿಗೆ ದಿಟ್ಟ ತರದಿಂದ ಕೆಟ್ಟ ನುಡಿಗಳನ್ನು ಆಡಿದರೆ ಎಲೆ ಹಟ್ಟನಿನ ಬಾಯಿಯ ಮೇಲೆ ಹೊಪ್ಪರೆ ಹುಟ್ಟಿ ಅಟ್ಟಾಸದಿಂದ ಎಲೆ ನಿನ್ನ ಬಟ್ಟ ಕುಚಗಳನ್ನು ಹಿಡಿದೆಳೆದು ಲಟ್ಟನೆ ಮುದ್ದಿಟ್ಟು ಎಲೆ ಗಟ್ಟಿಯಾಗಿ ಎತ್ತಿಕೊಂಡು ನಿಟ್ಟಿಸಲು ಬಿಡುವಂತೆ ಮಾಡುವೆನು. ಸತಿ, ನಿನಗೆ ನಾನೇ ಗತಿ. ಯಾವ ಪಾತ್ರದ ರಿಲಾಗ? ವಾಲಿದ್ರಿ ಸರ್. ವಾಲಿಯು ಮಾತನ್ರಿ. ಯಾವ ಯಾವ ಆಟದ ಹೆಸರು ಇದೆ? ವಾಲಿ ಶುಕ್ರವಾರ ಕಾಳಗ ಸರ್. ಈಶ್ವರಪ್ಪ ಈರಪ್ಪ ಹಸ್ಬಿರಿ. ದೊಡ್ಡಾಟಗಳಲ್ಲಿ ಪಾತ್ರ ಮಾಡಿರಲ್ಲ? ಹೌದು. ಒಂದು ಯಾವ್ದಾರ ಪಾತ್ರದ ಡೈಲಾಗ್ ಹೇಳ್ರಿ. ವಾಲಿ ಸುಗ್ರೀವರ ಕಾಳಗದಿಂದ ಹನುಮಂತ. ಹನುಮಂತನ ಪಾತ್ರ ಹೇಳಿ. ಹನುಮಂತ ಮಾತು ಹೇಳಿ. ಹೇ ಸುಗ್ರೀವ, ನೀನು ಆ ಕಿಷ್ಕಿಂಧವನ್ನು ಬಿಟ್ಟು ಬಂದ ಬಳಿಕ ಆ ಮೂರ್ಖರ ಮುಖಂಡನಾದ ವಾಲಿಯು ನಿನ್ನ ಹೆಂಡತಿಯ ಬಳಿ ಹೋಗಿ ಕಂಡ ಹಾಗೆ ಮಾತುಗಳನ್ನಾಡಿ ಗೊಂಡು ಮಾಡಿ ಪುಂಡಾಟಿಕೆಯಿಂದ ಅವಳನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವಷ್ಟರಲ್ಲಿ ತಾರಾದೇವಿಯವರು ಬಂದು ಆ ದುರ್ವರ್ತನೆಗೆ ಅಡ್ಡಿಯಾಗಿ, ಇದು ನೀತಿವಂತರಿಗೆ ಸರಿಯಲ್ಲ, ಇದು ಬುದ್ಧಿವಂತರಿಗೆ ಒಳ್ಳೆಯದಲ್ಲಂತ ತನ್ನ ವಲ್ಲಭನಿಗೆ ಒಳ್ಳೆಯ ನೀತಿ ಮಾತುಗಳನ್ನು ಹೇಳಿ ತಳ್ಳಿ ಬಿಡುವುದನ್ನು ನೋಡುತ್ತಾ ನಿಂತ ನಾನು ಆ ಬುದ್ಧಿಹೀನ ವಾಲಿಗೆ ಬುದ್ಧಿಯನ್ನು ಹೇಳಿದರೆ ನಿನಗೆ ಬುದ್ಧಿ ಇಲ್ಲ, ಸದ್ದು ಮಾಡದೆ ಇಲ್ಲಿಂದ ಎದ್ದು ಹೋಗು, ನಮ್ಮ ಹತ್ತಿನಲ್ಲಿ ಇರಬೇಡವೆಂದು ನನ್ನನ್ನು ಬುದ್ಧಿ ಕಳಿಸಿದನು. ಅಂದ ಮೇಲೆ ಅಂತ ಪಾಪಾತ್ಮನ ಸೇವೆಯೇ ಬೇಡವೆಂದು ನಿನ್ನಲ್ಲಿ ಬಂದಿರುವೆನು, ನೀನೇ ಕಾಪಾಡಬೇಕು. ಸುಗ್ರೀವನೇ ನೀತಿವಂತನೇ.
ಹಾಂ ಪಾತ್ರ ಬೇರೆ ಬೇರೆ ದೊಡ್ಡದಾಗ ಪಾತ್ರ ಮಾಡಿರಲ್ಲ ಒಂದು ಪಾತ್ರದ ಅವ್ರ ಮಾತು ಹೇಳ್ರಿ. ದಕ್ಷ ಬ್ರಹ್ಮ ಕೈ ಬಿಡ್ರಿ ಕರೆಕ್ಟ್ ಆ್ಯಕ್ಷನ್ ಮಾಡಿ. ದೈಚ ಮನೆ. ಹಾಂ ಹೇಳ್ರಿ ದೈಚಿ ಮುನಿ ಮಾತು ಹೇಳ್ರಿ. ಆಹಾ ಎತ್ತ ನೋಡಿದರು ಚಿಂತಜಾರಿಯು ಕಾಣಲಿಲ್ಲವಲ್ಲ, ಈಶ ಬಂದೇನೆಂದು ಮೋಸದಿಂದ ನನ್ನನ್ನು ಯಜ್ಞಕ್ಕೆ ಕರೆಸಿದೆಯಲ್ಲ. ಏ ದಕ್ಷ ಪ್ರಜಾಪತಿ, ಶಿವನಲ್ಲಿ ಇವನು ಬೇಗನೆ ತೋರಿಸುವಂತವನಾಗು. ಪೂರ್ಣ ಹೆಸರು ಹೇಳ್ರಿ. ರಾಘವೇಂದ್ರ ನಿಂಗಪ್ಪ ಗಿಡಸಕ್ ನಾವು ದೊಡ್ಡ ಪಾತ್ರಗಳು ಮಾಡಿರಿ, ಮಾಡಿದ್ವಿ. ಭಾಳ ಪಾತ್ರ ಮಾಡಿ ಪುರುಷ ಪಾತ್ರಗಳು. ಅದ್ರಾಗ ಯಾವ ಪುರುಷ ಪಾತ್ರ ಮಾತು ಹೇಳ್ರಿ. ಇವಾಗ ವಾಲಿ ಸುಬ್ರ ಒಳಗ ದುಂಬಿ ಪಾತ್ರ ಮಾಡ್ಕೊಂಡು ಹಾಂ ದುಂದಿ ಪಾತ್ರ ಮಾತು ಹೇಳ್ತೀರಿ ಹೇಳ್ರಿ. ವಿಜಯ್ ಭವ ಸೇನಾಧೀಶ ಮೇಲೆ ಕೆದ್ದೇಳುವಂತ ನಾವು ಎಲೆ ಸೇನಾಧೀಶನೇ, ಈ ಧರಣಿಯಲ್ಲಿ ನನ್ನ ಸರಿ ಸಮಾನ ಸ್ಕಂದರು ಇರುವರೋ ಇಲ್ಲವೋ ಇದ್ದರೆ ಹೇಳು. ಅಯ್ಯೋ ಚೋರರನ್ನು ಭಪ್ಪರಿ ಮುರಿದು ನಾನೋರ್ವನೇ ಸೂರನಾಗಿ ಮೆರೆಯೋನು. ಯಾರಾದರೂ ಇದ್ದರೆ ಬೇಗನೆ ಹೇಳುವಂತ ನಾವು. ಮಂಜುನಾಥ್ ಸಿದ್ದಪ್ಪ ಅಕ್ಕೂರ್ ದೊಡ್ಡಾಟಗಳಲ್ಲಿ ಭಾಳ ಪಾತ್ರ ಮಾಡಿರಿ. ಯಾವುದೋ ಪಾತ್ರದೊಂದು ಮಾತು ಹೇಳ್ರಲ್ಲ ಹೇಳ್ರಿ. ಹೇ ಸುಗ್ರೀವ, ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ದಂಡಕಾರಣ್ಯವನ್ನು ಸೇರಿ ಪಂಚವಟಿಯಲ್ಲಿದ್ದಾಗ ಒಂದು ಕಾಂಚನ ಮೃಗವು ಬಂದು ವಂಚಿಸಿ ಸೀತೆಯನ್ನು ಅಗಲಿಸಿ ಬಿಟ್ಟಿತು. ಆದ್ದರಿಂದ ನಾವು ಸೀತಾಸೋಧ ಮಾಡುತ್ತಾ ನಡೆದಿರಬಹುದು. ಹೇ ಸುಗ್ರೀವ, ನೀನು ಸೀತಾಸೋಧಕ್ಕೆ ಸಹಾಯ ಮಾಡಿದರೆ ನಾನು ನಿನ್ನ ಆಗ್ರಜನನ್ನು ವಧಿಸುವ ಕಾರ್ಯಕ್ಕೆ ಸಹಾಯ ಮಾಡುತ್ತೇನೆ. ಹೇ ವಾನರ ಶ್ರೇಷ್ಠನೇ, ಆ ಕರ್ಮಗೇಡಿ ಆಗ್ರಜನಾದ ವಾಲಿಯ ಕೂಡ ಈಗಲೇ ಮಲ್ಲ ಯುದ್ಧಕ್ಕೆ ನಿಲ್ಲು. ಆದರೆ ಇಬ್ಬರ ಮೈಕಟ್ಟು, ಕಾಂತಿ, ಬಣ್ಣ ಒಂದೇ ಇರುವುದರಿಂದ ವಾಲಿ ಯಾರು ಸುಗ್ರೀವ ಯಾರು ಎಂದು ತಿಳಿಯುವುದಿಲ್ಲ. ಆದರೆ ಎನ್ನ ಕೊರಳಲ್ಲಿರುವ ಹಾರವನ್ನು ನಿನ್ನ ಕೊರಳಿಗೆ ಹಾಕುವೆನು. ಅಂದರೆ ಆ ಮೂರ್ಖ ವಾಲಿಯನ್ನು ಹತ್ತಿಸಲಿಕ್ಕೆ ಅನುಕೂಲವಾಗುವುದು. ಬೇಗನೆ ಹೋಗಿ ಆ ಮೂರ್ಖ ವಾಲಿಯ ಕೂಡ ಯುದ್ಧಕ್ಕೆ ನಿಲ್ಲು. ನಾನು ಇಲ್ಲಿಯೇ ಮರದ ಮರೆಗೆ ನಿಂತು ಶರವನ್ನು ಬಿಡುವೆನು. ತಿಳಿಯಿತೆ ಸುಗ್ರೀವನೇ. ಯಾವ ಪಾತ್ರ ಮಾತ್ರ ಇವು ಪಾತ್ರದ ಹೆಸರು ಯಾತ್ರಿ? ಇದು ರಾಮನ ಪಾತ್ರ. ರಾಮನ ಪಾತ್ರ ಅಂತ. ದೊಡ್ಡದಾಗ ಪಾತ್ರ ಬಾ ಮಾಡಿರಿ. ಯಾವ ಪಾತ್ರದೊಂದು ಮಾತು ಹೇಳ್ರಿ ಈಗ. ಲಕ್ಷ್ಮಣನ ಪಾತ್ರದೊಂದು ಮಾತು. ಯಾವ ದೊಡ್ಡದು? ಲಂಕಾದಾನದೊಳಗೆ. ಆಯ್ತು ಹೇಳ್ರಿ. ಅಣ್ಣ, ಮಾತೆಯಾದ ಸೀತಾದೇವಿಯು ನೀನು ಆ ಮಾಯಾ ಮೃಗವನ್ನು ಹೊಡೆದಾಗೆ ಹಾಯ್ ಹಾಯ್ ರಾಮ, ಹಾಯ್ ಲಕ್ಷ್ಮಣ ಎಂಬ ಆರ್ತ ದನಿಯನ್ನು ಕೇಳಿ ಭೀತಿಗೊಂಡಳು. ಆ ದನಿ ನಿಮ್ಮದಲ್ಲ ಎಂದು ಎಷ್ಟು ಹೇಳಿದರೂ ಕೇಳುವುದರೆ ನಿಷ್ಠೂರ ನುಡಿಗಳನ್ನಾಡಿ ನಿಮ್ಮಡಿಗೆ ಕಳಿಸಿದಳು. ಅಷ್ಟರಲ್ಲೇ ಈ ಕಷ್ಟ ಬಂದು ಒದಗಿತಯ್ಯ ಅಗ್ರಜ. ಪ್ರವೀಣ್ ಶಿವಪ್ಪ ಗಿಡ್ಸಕ್ ನೋಡ್ರಿ. ದೊಡ್ಡಾಟದ ಪಾತ್ರಗಳು ಮಾಡಿರಿ ಭಾಳ. ಅದ್ರ ಯಾವ ಪಾತ್ರದ ಮಾತು ಹೇಳ್ರಲ್ಲ. ಸುಗ್ರೀವಂದು ಅಂತ ಹೇಳ್ತೇನೆ. ಯಾವ ಆಟದಂದು? ಅದು ದಕ್ಷ ಇದು ವಾಲಿ ಸುಗ್ರೀವ್ ಅವ್ರ ಕಾಲದ. ವಾಲಿ ಸುಗ್ರೀವ ಕಾಲದಾಗ ಸುಗ್ರೀವ ಮಾತು ಹೇಳ್ರಿ. ಎಲೇ ಭ್ರಷ್ಟ, ತಮ್ಮನ ಹೆಂಡತಿಯನ್ನು ವಹಿಸಲಿಕ್ಕೆ ನಿನಗೆ ಪಾಪದ ಭೀತಿ ಬರಲಿಲ್ಲವೇ? ತೂ ಕುಲಕಂಟಕ, ಎಲೇ ಭ್ರಷ್ಟ, ನಿನ್ನ ದೇಹವನ್ನು ತುಂಡು ತುಂಡು ಮಾಡಿಬಿಡುವೆನು. ತಾರತಕ್ಕೆ ಆಗುವಂತವನಾಗು ಬಣ್ಣ. ತಮ್ಮ ಹೆಸರು? ನಾಗರಾಜ್ ಬಸಪ್ಪ ಮಡ್ಲಿ. ಯಾವ ಪಾತ್ರ ಮಾಡ್ತೀರಿ? ಪ್ರಭುತ್ರಿ. ಹೇಳ್ರಿ, ಬ್ರೇಡಾಗ ಮಾತು ಹೇಳ್ತೀರಿ ಹೇಳ್ರಿ. ಹೇ ಭಾವೇನರೇ, ವಂದಿಸುವೆ.
ಹೇ ಭಾವೇನರೇ, ನಮ್ಮ ದೊರೆಯನ್ನು ಅರಮನೆಯಿಂದ ಕರೆಸಿದ ಕಾರಣವೇನು? ಬೇಗನೆ ಹೇಳುವಂತವರಾಗಿರು. ಹಾಂ, ನಿಮ್ಮ ಹೆಸರು ಏನಾರ? ವೀರಯ್ಯ ಕಳಿಮಠ ಅವ್ರು. ದೊಡ್ಡಾಟದಾಗ ಭಾಳ ಪತ್ರ ಮಾಡಿರಿ, ಬೇರೆ ಬೇರೆ ಪಾತ್ರ. ಯಾವ್ದು ಪಾತ್ರದ ಒಂದು ಮಾತು ಹೇಳ್ರಿ ಈಗ. ದಕ್ಷ ಹೇಳ್ರಿ, ಬ್ರಹ್ಮನ ಮಾತು ಹೇಳ್ರಿ. ಎಲೇ ಅಸುರನಾದ ಗಜಾಸುರ, ನಿಮ್ಮ ಸರ್ವ ರಾಕ್ಷಸರ ಕುಲವನ್ನು ಪುಟ್ಟಿಸಿದ ಬ್ರಹ್ಮದೇವನು ನಾನು. ಎಲೇ ಭ್ರಷ್ಟ, ಬೆಳ್ಯಾಡ್ರಾಗ ಪತ್ರ ಮಾಡಿರಿ ಭಾಳ. ಯಾವ ಪತ್ರದ ಮಾತು ಹೇಳ್ರಿಲ್ಲ? ಯಾವ ನಾಟಕದ? ವಾಲಿ ಶುಕ್ರವ್ರ ದೊಡ್ಡಾಟದಲ್ಲಿ ಲಂಕಿನಿ ಮಾತನ್ನು ಹೇಳ್ತೀರಿ, ಹೇಳ್ರಿ. ಸರ್ವಭಾವದಿ ನನ್ನ ನಾಮವನ್ನು ಕೇಳುವ ತರುಳ, ನೀನು ದಾರು ನಿನ್ನ ವಿಧಾನವೇ ನೀವು ಒಂದು ಒಳ್ಳೆಯದೇ ಚಂದಾಗಿ ಹೇಳುವಂತವ ನಾವು. ನಮಸ್ಕಾರ ಶ್ರೀಕಾಂತನವರ. ನಮಸ್ಕಾರ ಸರ. ತಾವು ಪೂರ್ಣ ಹೆಸರು ಹೇಳ್ರಿ? ಶ್ರೀಕಾಂತ್ ಚನ್ನಬಸಪ್ಪ ನೇಕಾರ್. ತಾವು ಕಥೆಗಾರರ ಅಂತ ನಮಗೆ ತಿಳಿದು ಬಂದೈತಿ. ಹಿರಿಯರಕುಣಿ ಗ್ರಾಮದಲ್ಲಿ ಗುರುಗಳಾದಂಥ ಚಂದ್ರಶೇಖರಯ್ಯ ಗುರುವಿನವರ ಮಾರ್ಗದರ್ಶನದಲ್ಲಿ ತಾವು ಕಥೆಗಾರರಾಗಿ ತಯಾರಾಗ್ತಾ ಇದ್ದೀರಿ. ಸಂತೋಷ. ದೊಡ್ಡಾಟವನ್ನು ಉಳಿಸಿ ಬೆಳೆಸುವಲ್ಲಿ ತಾವೂ ಸಹ ಶ್ರಮ ವಹಿಸಾಕತ್ತೀರಿ ಅನ್ನೋದೇ ಒಂದು ಖುಷಿ. ಇಲ್ಲಿವರೆಗೆ ಎಷ್ಟು ಕಥೆಗೆ ನೀವು ಕಥೆಗಾರರಾಗಿ ಕಥೆಗಳನ್ನು ಆಡಿಸಿದ್ದೀರಿ? ಸುಮಾರು ಸರ ಒಂದು 8ರಿಂದ 10 ಕತೆ. 8ರಿಂದ 10 ಕತೆ. ತಾವು ಮೊದಲ ಈ ಕಥೆಯನ್ನು ಈ ಆಟ ನೋಡ್ಕೊಂತ ಮಾರು ಹೋಗಿ ನಾವು ಯಾಕೆ ಈ ಕಥೆಯನ್ನು ಆಡಬಾರ್ದು ಮಾಡಿಸ್ಬಾರ್ದು ಅಂತ ಒಲವು ಮೂಡ್ತು, ಅಥವಾ ಗುರುಗಳು ನಿಮ್ಮನ್ನು ಎಳ್ಕೊಂಡು ಹೋಗಿ ಅಲ್ಲಿ ಹಚ್ಚಿದ್ರು? ಗುರುಗಳು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಹಚ್ಚಿದ್ರು. ಹಂಗೆ ಗುರುಗಳ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಭಾಳ ಆಯ್ತು ನಂಗೆ ಆತ. ಹಂಗೆ ನಿರಂತರವಾಗಿ ಸಾಗಲೇನಾರ ಹೊಸ ಹೊಸ ಕಥೆಗಳಿಗೆ ತಾವೆಲ್ಲ ಕಥೆಗಾರರಾಗಿ ಈಗಿನ ಮಕ್ಕಳಿಗೆ ಈ ದೊಡ್ಡಾಟವನ್ನು ಉಳಿಸಿ ಬೆಳೆಸುವ ರುಚಿಯನ್ನು ಬೆಳೆಸುವಂಥ ಶಕ್ತಿ ಆ ಭಗವಂತ ನಿಮಗೆ ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಆಮೇಲೆ ಪತ್ರ ಮಾಡಿದ್ರಿ? ಯಾವ ಪತ್ರ ಅವಾಗ? ಸ್ತ್ರೀ ಪಾತ್ರ ಅದ್ರಾಗ ಪ್ರಭಾವತಿ ಅವಾಗ ಎಷ್ಟು ವಯಸ್ಸು? ಒಂದು 25. ಆಮೇಲೆ ಯಾವ ಪಾತ್ರ?